ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಿಮಗೆ ಟೈಟಲ್ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ಗೃಹ ಬಳಕೆಗೆ ಉಪಯೋಗ ಮಾಡುವಂಥ ಸಿಲಿಂಡರ್ ಕನೆಕ್ಷನ್ಗೆ ಪ್ರತಿಯೊಬ್ಬರು ಕೂಡ ಇವಾಗ ಕಡ್ಡಾಯವಾಗಿ ಈ KYCನ ಮಾಡಿಸ್ಕೊಳ್ಳೇಬೇಕು. ತುಂಬ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಗ್ಯಾಸ್ ಕನೆಕ್ಷನ್ನು ಕ್ಯಾನ್ಸಲ್ ಆಗ್ಬೋದು, ಅಥವಾ ನಿಮಗೆ ಎಮರ್ಜೆನ್ಸಿ ಗ್ಯಾಸ್ ಸಿಲಿಂಡರ್ ಬೇಕು ಅಂತಂದರೆ ಸಿಗದೇನೂ ಕೂಡ ಇರ್ಬೋದು. ಸೊ ಈಗ ಈ KYCಗೆ ಏನೇನು ಡಾಕ್ಯುಮೆಂಟ್ಸ್ನ ಕೊಡಬೇಕು, ಮತ್ತು ಕೊನೆಯ ದಿನಾಂಕ ಯಾವಾಗಿದೆ, ಇದು ನಿಜಾನಾ ಸುಳ್ಳ, ಕೇಂದ್ರ ಸರ್ಕಾರನೇ ತಿಳಿಸಿರೋದ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಇವಾಗ ಏನು ಟೈಟಲು ತಮ್ಲೈನ್ ನೋಡಿದ್ದೀರಾ ಅದು 100ಕ್ಕೆ 100% ನಿಜವಾದ ಮಾಹಿತಿ ಅಂತಲೇ ಹೇಳ್ಬೋದು. ನಿಮಗೆ ಅನ್ನಿಸ್ಬೋದು ನಮಗೆ ಯಾವುದೇ ರೀತಿ ನಮ್ಮ ಗ್ಯಾಸ್ ಏಜೆನ್ಸಿಯವರು ಒಂದು ಮೆಸೇಜು ಮಾಡಿಲ್ಲ, ನಮಗೇನೂ ತಿಳಿಸಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಗ್ಯಾಸ್ ಏಜೆನ್ಸಿಯವರು ಯಾವಾಗ ಹೇಳ್ತಾರೆ ಅಂತಂದರೆ ಲಾಸ್ಟ್ ಫೈನಲ್ ನಿಮ್ಮ ಕುತ್ತಿಗೆಗೆ ಬರುತ್ತಲ್ಲ ಆವಾಗ ಹೇಳ್ತಾರೆ. ನಾನು ಕೂಡ ಮೊನ್ನೆ ಸಿಲಿಂಡರ್ ತಗೊಂಡಾಗ ಇಷ್ಟು ದಿನ ನನಗೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಹೇಳಿರಲಿಲ್ಲ. ಮೊನ್ನೆ ಸಿಲಿಂಡರ್ ತೊಗೊಂಡಾಗ ಅವರು ಇದೇ ಲಾಸ್ಟ್ ಸಿಲಿಂಡರ್ ಮೇಡಮ್, ನಿಮ್ಮದು ಈ KYC ಆಗಿಲ್ಲ, ನೀವು ಈ KYC ಮಾಡಿಸ್ಬೇಕು, ಇಲ್ಲಾಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಸಿಲಿಂಡ್ರು ಕೊಡಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಇವಾಗ ಕೇಂದ್ರ ಸರ್ಕಾರನೇ ಈ ಒಂದು ರೂಲ್ಸ್ನ ಮಾಡಿರುವಂಥದ್ದು. ಇವಾಗ ಎಲ್ಲ ನ್ಯೂಸ್ಗಳಲ್ಲೂ ಕೂಡ ಆಲ್ಮೋಸ್ಟ್ ತಿಳಿಸ್ತಾ ಇದ್ದಾರೆ, ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಈ KYCನ ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಹೇಳ್ಬಿಟ್ಟು. ಕೊನೆಯ ದಿನಾಂಕನೂ ಕೂಡ ತಿಳಿಸಿದ್ದಾರೆ. ಆಗಸ್ಟ್ 15ನೇ ತಾರೀಕು ಕೊನೆಯ ದಿನಾಂಕ ಗ್ಯಾಸ್ ಸಿಲಿಂಡರ್ಗೆ ಈ KYC ಮಾಡಿಸೋದಕ್ಕೆ. ಇದು ಕೇಂದ್ರ ಸರ್ಕಾರನೇ ಮಾಡಿರುವಂಥ ರೂಲ್ಸು. ಇದು ಸುಮ್ಮನೆ ನಾನೇನು ತಿಳಿಸ್ತಾ ಇಲ್ಲ, ಅಥವಾ ಯಾರೋ ಹೇಳಿದ್ರು ಅಂತ ನಾನೇನು ಕೇಳಿ ಹೇಳ್ತಾ ಇಲ್ಲ. ಇದು ನೀವು ಆಲ್ರೆಡಿ ಸಾಕಷ್ಟು ನ್ಯೂಸ್ ಮಾಧ್ಯಮಗಳಲ್ಲೂ ತಿಳಿಸ್ತಾ ಇದ್ದಾರೆ. ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನಿಮ್ಮ ಏಜೆನ್ಸಿ ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ರೆ ಕೇಳಿ, ಅವರು ಕೂಡ ಹೌದು ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ಗೃಹ ಬಳಕೆ ಗ್ಯಾಸ್ ಕನೆಕ್ಷನ್ಗೆ ಈ KYCನ ಮಾಡಿಸ್ಕೊಳ್ಳೇಬೇಕು. ತುಂಬ ಸಿಂಪಲ್. ಈ KYC ಅಂದರೆ ಅದು ಕೊಡಬೇಕು, ಈ ಡಾಕ್ಯುಮೆಂಟ್ಸ್ ಕೊಡಬೇಕು, ಆ ಥರ ಏನೂ ಇರೋದಿಲ್ಲ. ಯಾರ ಹೆಸರಲ್ಲಿ ಗ್ಯಾಸ್ ಕನೆಕ್ಷನ್ ಇರುತ್ತಲ್ಲ ಅವ್ರದ್ದು ಒಂದು ಆಧಾರ್ ಕಾರ್ಡ್ನ ಹೋಗಿ ನೀವು ಸಬ್ಮಿಟ್ ಮಾಡಿ ಬರಬೇಕಾಗುತ್ತೆ ಗ್ಯಾಸ್ ಏಜೆನ್ಸಿಗೆ. ನಿಮ್ದು ಯಾವುದೇ ಗ್ಯಾಸ್ ಕನೆಕ್ಷನ್ ಆಗಿರಿ, ಇಂಡಿಯನ್ನು, ಭರತ್, HP ಯಾವುದೇ ಇದ್ರೂ ಕೂಡ ನಿಮ್ಮ ಹತ್ತಿರದಲ್ಲಿ ಗ್ಯಾಸ್ ಏಜೆನ್ಸಿಗೆ ಹೋಗಿ ನೀವು, ಈಗ ನಮ್ಮ ಮನೆ ಹತ್ರ ಬರ್ತಾರೆ ಗ್ಯಾಸ್ ಏಜೆನ್ಸಿಯವರು, ಬುಕ್ ಮಾಡಿದ್ವಿ, ಅವ್ರ ಕೈಲಿ ಕೊಟ್ಟು ಕಳಿಸಿದ್ರೆ ನಡೆಯುತ್ತಾ ಅಂತಂದರೆ ಅವರು ಕೊಡ್ತಾರೆ, ಅವರು ಇಸ್ಕೊಂಡು ಹೋಗ್ತಾರೆ. ಬಟ್ ಅಲ್ಲಿ ಆಫೀಸಲ್ಲಿ ಕೊಡ್ತಾರೆ ಅನ್ನೋದು ನಮಗೆ ಗ್ಯಾರಂಟಿ ಇರಲ್ಲ ಅಲ್ವಾ. ಅವರು ತುಂಬ ಕಡೆ ಹೋಗ್ತಾರೆ, ಮರಿಬೋದು. ಸೊ ಆ ರೀತಿಯೂ ಕೂಡ ಆಗ್ಬೋದು. ಆಗ ನೀವೇ ಖುದ್ದು ಹೋಗಿ ಭೇಟಿ ನೀಡಿ ಅದನ್ನು ಕೊಟ್ಟು ಬಂದರೆ ಅಲ್ಲಿಗೆ ಈ KYC ಕಂಪ್ಲೀಟ್ ಆಗುತ್ತೆ. ಮತ್ತು ಯಾವುದೇ ರೀತಿ ತೊಂದರೆ ಇರಲ್ಲ. ನೀವು ಸಡನ್ನಾಗಿ ಏನಾಗುತ್ತೆ ಅಂತಂದರೆ ಈ ತಿಂಗಳು ಹೇಳಿರ್ತಾರೆ, ಬಟ್ ಮುಂದಿನ ತಿಂಗಳು ನಿಮಗೆ ಮತ್ತೆ ತುಂಬ ಎಮರ್ಜೆನ್ಸಿ ಗ್ಯಾಸ್ ಕನೆಕ್ಷನ್ ಬೇಕಾಗಿರುತ್ತೆ. ಆವಾಗ ನಿಮ್ದು ಈ KYC ಆಗಲ್ಲ, ಕೊಡಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಅವಾಗ ಏನು ಮಾಡಬೇಕಾಗುತ್ತೆ, ನೀವು 3,000 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ನೇ ತೊಗೋಬೇಕಾಗುತ್ತೆ. ಸೊ ಅದನ್ನು ಕೂಡ ತಿಳಿಸಿದ್ದಾರೆ. ನೀವೇನಾದರೂ ಈ KYC ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ನೆಕ್ಸ್ಟ್ ಮಂತಿಂದ 3,000 ರೂಪಾಯಿ ಕೊಟ್ಟು ಕಮರ್ಷಿಯಲ್ ಸಿಲಿಂಡರ್ಗಳನ್ನ ನೀವು ತೊಗೋಬೇಕು ಅಂತಲೂ ಕೂಡ ತಿಳಿಸಿದಂಥದ್ದು. ಸೊ ಹಾಗಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ನಿಮ್ಮ ಒಂದು ಗ್ಯಾಸ್ ಕನೆಕ್ಷನ್ಗೆ ಈ KYCನ ಮಾಡಿಸ್ಕೊಳ್ಳಿ. ನಾನು ಹೇಳ್ದಂಗೆ ತುಂಬ ಸಿಂಪಲ್. ಒಂದು ಆಧಾರ್ ಕಾರ್ಡ್ ಜೆರಾಕ್ಸನ್ನು ಹೋಗಿ ಕೊಟ್ಟು ಬರೋದು ಅಷ್ಟೇ. ಇದೇ ತಿಂಗಳು ಆಗಸ್ಟ್ 15ನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದನೂ ಕೂಡ ಬಂದಿದೆ ಮಾಹಿತಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಗ್ಯಾಸ್ ಕನೆಕ್ಷನ್ ಯೂಸ್ ಮಾಡ್ತಾ ಇದ್ದೀರಿ ಎಲ್ಲರೂ ಕೂಡ ಆದಷ್ಟು ಬೇಗ ಈ KYCನ ಮಾಡಿಸ್ಕೊಳ್ಳಿ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.